ಕಾಂಗ್ರೆಸ್ ಬಹಳಷ್ಟು ಬಾರಿ ದೇಶವನ್ನು ಒಡೆದುಬಿಟ್ಟಿದೆ, ಬಟ್ ಇನ್ನೂ ಒಡೆಯೋ ಮನಸ್ಥಿತಿ ಯಾರು ಹೊಡೆದಿರೋದು? ದೇಶವನ್ನು ಕಟ್ಟಿರೋರೇ ನಾವು ಸ್ವಾಮಿ. ಇವ್ರು ಯಾವಾಗ ದೇಶ ಕಟ್ಟಿದ್ರು? ಇವ್ರು ಯಾವಾಗ ದೇಶ ಉಳಿಸಿದ್ರು? ಇವ್ರು ಯಾವಾಗ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ? ಅಧಿಕಾರಕ್ಕೆ ಬಂದ ನಂತರ ಈಗ ಕಳೆದ ಒಂದು 15-20 ವರ್ಷದಿಂದ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು, ಈಗ ಇವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆಯಿತಾ? ಯಾವಾಗ ದೇಶ ನಾವು ಹೊಡೆದಿದ್ದೇವೆ? ನಾವು ಪಾಕಿಸ್ತಾನವನ್ನು ಇಬ್ಬಾಗ ಮಾಡಿದವ್ರು ನಾವು. ನಮ್ಮ ದೇಶ ಒಗ್ಗಟ್ಟಾಗಿ ಒಂದಾಗಿ ನಾವು ಕೂಡಿಸ್ಕೊಂಡು ಅನೇಕ ಕಷ್ಟ ಕಾಲದಲ್ಲಿ ದೇಶವನ್ನು ನಾವು ಕಟ್ಟಿದ್ದೇವೆ, ಒಂದಾಗಿ ಸೇರಿಸ್ಕೊಂಡು ನಾವು ಈ ದೇಶವನ್ನು ಬೆಳೆಸಿದ್ದೇವೆ. ಅದರಿಂದ ಸುಮ್ಮನೆ ಈ ಥರ ದೇಶವನ್ನು ಹೊಡೆದಿರೋರು ಕಾಂಗ್ರೆಸ್ ಅಂತ ಹೆಂಗೆ ಹೇಳ್ಬಿಡ್ತಾರೆ ಅವರು? ಎಲ್ಲಿ ಹೊಡೆದೋಗಿದೆ? ನಮ್ಮ ದೇಶಕ್ಕೆ ಸಿಕ್ಕಿಮನ್ನು ಸೇರಿಸ್ಕೊಂಡು, ನಮ್ಮ ದೇಶಕ್ಕೆ ಎಲ್ಲ ಈಶಾನ್ಯ ರಾಜ್ಯಗಳನ್ನು ಸೇರಿಸ್ಕೊಂಡು, ಎಲ್ಲರಲ್ಲೂ ಕೂಡ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಒಂದು ನಂಬಿಕೆ ಬರುವಂಥ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೇವೆ. ಸುರೇಶ್ ಅವರು ಮಾತಾಡಿರ್ತಕ್ಕಂಥದ್ದು ನಾವು ಎಲ್ಲರೂ ಹೇಳಿದ್ದೀವಿ, ಆ ಥರ ಮಾತಾಡಬಾರ್ದು. ಆದರೆ ಅವ್ರ ಮಾತಿನ ಹಿನ್ನೆಲೆ ಏನಂತ ಹೇಳಿದ್ರೆ, ಈ ಥರ ನಮ್ಗೆ ಅನ್ಯಾಯ ಆಗ್ತಾ ಇದಲ್ಲ ಅಂತ ಆ ಹಿನ್ನೆಲೆ ಹೇಳಿದರು. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹೊರತು ಯಾರು ಕೂಡ ದೇಶ ಹೊಡಿಬೇಕು ಅಂತ ಏನು ಯಾರೂ ನಾವು ಒಪ್ಪುವುದಿಲ್ಲ. ಅದನ್ನು ಎಲ್ಲರೂ ಹೇಳಾಗಿದೆ, ಅದು ಸರಿ ಇಲ್ಲ ಅಂತ. ಅದು ಅಖಂಡ ಭಾರತವನ್ನ ಇಬ್ಬಾಗ ಮಾಡಿದ್ದು ಕಾಂಗ್ರೆಸ್. ಅದೇ ಮನಸ್ಥಿತಿನ ಕಾಂಗ್ರೆಸ್ ಎಲ್ಲಿದೆ ಇಬ್ಬಾಗ ಮಾಡಿರೋರು? ಯಾವಾಗ ಎಲ್ಲಿ ಇಬ್ಬಾಗ? ನೋಡಿ, ಇವ್ರು ಏನಾದರೂ ಇವ್ರ ಇತಿಹಾಸದಲ್ಲಿ ದೇಶಕ್ಕೋಸ್ಕರ ಹೋರಾಟ ಮಾಡಿರುವಂಥ ನಿದರ್ಶನ ಇದೆಯಾ ಹೇಳ್ಬಿಡ್ರಿ. ನಾವು 100 ತಪ್ಪು ಮಾಡಿದ್ದೀವೋ, ಒಳ್ಳೇದು ಮಾಡಿದ್ದೀವೋ. ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜನ ಮುಂದೆ ಇದ್ದರು. ನೆಹರು ಅವರು, ಪಟೇಲರು, ಮಹಾತ್ಮ ಗಾಂಧಿಯವರು ಎಲ್ಲರೂ ಮುಂದೆ ಇದ್ರಪ್ಪ ಸ್ವತಂತ್ರ ಹೋರಾಟದಲ್ಲಿ. ಅವರು ಸರಿ ಮಾಡಿದ್ರು, ತಪ್ಪು ಮಾಡಿದ್ರು ಬೇರೆ. ಇವ್ರ ಕಡೆ ಯಾರೋ ಒಬ್ಬರಾದರೂ ಇದ್ರ ಅಲ್ಲಿ? ಇವರ ಹಿಂದೂ ಮಹಾಸಭಾದವ್ರು ಯಾರಿದ್ರು ಮುಂದುಗಡೆ ಅವತ್ತು? ಅವರು ಬ್ರಿಟಿಷರ ಜೊತೆ ಸೇರಿಕೊಂಡಿರೋರು ಇವರು. ನಾವು ಕ್ವಿಟ್ ಇಂಡಿಯಾ ಚಳುವಳಿ ಮಾಡಿದಾಗ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್ ಅವರು ಸೇರ್ಕೊಂಡು ಸರ್ಕಾರ ಮಾಡಿದ್ರು, ಬ್ರಿಟಿಷಿಗೆ ಸಪೋರ್ಟ್ ಮಾಡಿದ್ರು. ಆಯಿತಾ? ಬೀದಿಗಿಳಿದವರು ಯಾರು? ಕಾಂಗ್ರೆಸ್ಸು ಮತ್ತು ಬೇರೆ ಜನ. ಸೊ ದೇಶ ಇಬ್ಬಾಗ ಮಾಡೋದು ಬಿಡಿ. ನಮ್ಮ ದೇಶವನ್ನು ನಾವು ಯಾರನ್ನ ವಿರೋಧ ಮಾಡ್ತಾಯಿದ್ದೋ ಬ್ರಿಟಿಷರನ್ನು, ಅವ್ರ ಜೊತೆ ಸೇರಿಕೊಂಡವರೇ ಹಿಂದೂ ಮಹಾಸಭಾ. ಇದೇ ಯಾರು ಶ್ಯಾಮಪ್ರಸಾದ್ ಮುಖರ್ಜಿಯವರು ಉಪಮುಖ್ಯಮಂತ್ರಿ ಆದರು ಬೆಂಗಾಲ್ನಲ್ಲಿ, ಮುಸ್ಲಿಂ ಪಕ್ಷದ ಜೊತೆ ಸೇರಿಸ್ಕೊಂಡು. ಅದು ಇತಿಹಾಸ. ಸೊ ನಾವು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಲ್ಲಿ ನಮಗೆ ಸಂಪೂರ್ಣ ಜಯ ಸಿಕ್ಕಲಿಲ್ವೋ, ನಮ್ಗೆ ಪಾರ್ಟಿಷನ್ ಮಾಡೋಕ್ಕೆ ತಡೆ ಹಿಡಿಯೋದಕ್ಕೆ ಆಯಿತು ಆಗಲೂ, ಅದು ಇತಿಹಾಸ ಅದು. ಆದರೆ ಇವರ ಕಾಂಟ್ರಿಬ್ಯೂಷನ್ ಏನು ಹೇಳಿ?